ನೋಡ್ದೆ ಮಾಡಿ ನಿನ್ನ ಬಗ್ಗೆ ಇಲ್ಲದ ಸಲ್ಲದ ಆರೋಪ ಮಾಡ್ತಿದ್ದಾರೆ. ನನಗನ್ಸುತ್ತೆ ಆ ಶ್ರಾವಣಿನೇ ನಿನ್ನ ಬಗ್ಗೆ ಹೀಗೆಲ್ಲ ಮಾತಾಡಕ್ಕೆ ಇವ್ರೆ ನಿನ್ನ ಕಳಿಸಿರ್ಬೇಕು ಅಂತ. ಬಟ್ ಡೋಂಟ್ ವರಿ ಮಾಡಿ, ನನಗೆ ನಿನ್ನ ಬಗ್ಗೆ ತುಂಬ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ನಾನು ನಿನ್ನ ಮೇಲೆ ಅನುಮಾನ ಪಡಲ್ಲ. ಮಾಮ್ ನನ್ನ ಮೇಲೆ ಇಷ್ಟೆಲ್ಲ ನಂಬಿಕೆ ಇಟ್ಟಿರುವಾಗ ನಾನು ಮಾಮ್ಗೆ ಮೋಸ ಮಾಡಬಾರ್ದು. ನಾನು ಅವರ ಮನೆಗೆ ಹೋಗಬಾರ್ದಾಗಿತ್ತು. ಆದರೆ ನನಗೆ ಬೇರೆ ದಾರಿನೇ ಇರಲಿಲ್ಲ. ಮತ್ತೆ ಇನ್ಯಾವತ್ತೂ ಆ ರೀತಿ ಮಾಡಲ್ಲ. ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಅಂದರೆ ಹೇಗಾದರೂ ಮಾಡಿ ಮಾಮ್ನ ಗೆಲ್ಲಿಸೋದು. ಹೌದು, ಇನ್ನು ಮುಂದೆ ಮಾಮ್ಗೆ ತುಂಬ ಲಾಯಲ್ ಆಗಿರ್ತೀನಿ. ಮಾಮ್ನ ಗೆಲ್ಲಿಸೋದಕ್ಕೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ. ನಮಸ್ಕಾರ. ಹೇಗಿದ್ರಿ ಎಲ್ರು? ಚೆನ್ನಾಗಿದ್ದೀವಿ. ನಮ್ಮ ಕಡೆ ಎಲ್ಲ ನಿಮ್ದೇ ಮಾತು ಮೇಡಮ್. ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ನಾವು ಕಾಯ್ತಾ ಇದ್ವಿ. ನಾನು ರಾಜಕೀಯಕ್ಕೆ ಬಂದಿರೋದು ನಿಮ್ಮ ಸೇವೆ ಮಾಡಬೇಕು ಅಂತ. ನೀವು ನನಗೋಸ್ಕರ ಕಾಯಬಾರ್ದು. ಎಂಥ ಪರಿಸ್ಥಿತಿ ಆದ್ರೂ ಒಂದು ಮೆಸೇಜ್ ಹಾಕಿ ಸಾಕು, ನಾನು ಬಂದು ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಹೇಳಿ, ಏನು ವಿಷಯ? ನಮ್ಮ ಏರಿಯಾ ಆಸ್ಪತ್ರೆಯಲ್ಲಿ ಚಿಕ್ಕ ಪುಟ್ಟ ಕಾಯಿಲೆ ಇರೋ ದೊಡ್ಡ ದೊಡ್ಡ ಟೆಸ್ಟ್ ಮಾಡಿಸ್ತಾರೆ. ಯಾವುದೇ ಆಸ್ಪತ್ರೆಗೆ ಹೋದ್ರು ಲಕ್ಷ ಇಟ್ಕೊಂಡು ಹೋಗ್ಬೇಕು. ಅದಕ್ಕೆ ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಾ ಇದೀವಿ. ಆ ಆಸ್ಪತ್ರೆಯಲ್ಲಿ ನರ್ಸ್ಗಳಿಲ್ಲ, ಬಿಲ್ಡಿಂಗು ಸರಿ ಇಲ್ಲ, ನೀರಿನ ವ್ಯವಸ್ಥೆನೂ ಇಲ್ಲ. ಇದನ್ನೆಲ್ಲ ನೀವು ಸರಿ ಮಾಡಿಸ್ಕೊಡ್ಬೇಕು. ಖಂಡಿತ ನಾವು ನಿಮ್ಗೆ ವೋಟ್ ಹಾಕ್ತೀವಿ. ಯೋಚನೆ ಮಾಡಬೇಡಿ. ಆರೋಗ್ಯ ಅನ್ನೋದು ಪ್ರತಿ ಮನುಷ್ಯನಿಗೂ ತುಂಬ ಮುಖ್ಯ. ವಿದ್ಯೆ ಪಡ್ಕೊಳ್ಳೋದು, ಆರೋಗ್ಯ ಪಡ್ಕೊಳ್ಳೋದು ಇದು ಪ್ರತಿ ಪ್ರಜೆಗಿರೋ ಹಕ್ಕು. ನಾನು ಎಲೆಕ್ಷನಲ್ಲಿ ಗೆಲ್ತೀನೋ ಬಿಡ್ತೀನೋ, ಆದರೆ ಈ ಹೋರಾಟದಲ್ಲಿ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ. ನಮ್ಮ ತಂದೆ ತಾಯಿಗೆ ವಯಸ್ಸಾಗಿದೆ. ನಿಮ್ಮನ್ನ ಅವರು ಟಿವಿನಲ್ಲಿ ನೋಡ್ತಾ ಇರ್ತಾರೆ. ಅವರೊಂದ್ಸಲಿ ನಿಮ್ಮನ್ನ ಭೇಟಿ ಮಾಡ್ಬೇಕಂತೆ. ಅದೇ ನಮ್ಮ ತಂದೆ ತಾಯಿ ಆಸೆ. ಖಂಡಿತ ಮೀಟ್ ಮಾಡ್ತೀನಿ. ಅವ್ರನ್ನ ಭೇಟಿ ಮಾಡೋ ಆಸೆ ನನಗೂ ಇದೆ. ನನಗೊತ್ತು ಈ ಸಲ ನಿಮ್ಮ ಓಟು ಶ್ರಾವಣಿಗೆ ಅಂತಾನೆ. ಆದರೆ ಶ್ರಾವಣಿ ಗೆದ್ದರೆ ಮಾತ್ರ ನಿಮ್ಮ ಜೊತೆ ಇರ್ತಾಳೆ ಅಂತಲ್ಲ. ಅವಳು ಗೆಲ್ಲಿ ಸೋಲ್ಲಿ ನಾನು, ನನ್ನ ಮಗಳು, ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ. ವೀರಣ್ಣ ಸರ್ ದೇಸಾಯಿಗೆ, ಶ್ರಾವಣಿ ಮೇಡಮ್ಗೆ. ನಾವಿನ್ ಬರ್ತೀವಿ. ಮದನ್ ಅವ್ರ ತಂದೆ ಆದಮೇಲಿಂದ ಅವ್ರ ತಂದೆನ ಹುಡ್ಕಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರ ಫೋಟೋ ಹಿಡ್ಕೊಂಡು ಅವ್ರನ್ನ ಹುಡ್ಕಕ್ಕೂ ಹೋಗಿದ್ರು. ಶ್ರಾವಣಿ ಮರೆ, ಏನಾಯ್ತು? ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ಮಾವ, ಅಲ್ಲಿ ಅವರು ಅವ್ರ ತಂದೆ ತಾಯಿ ಬಗ್ಗೆ ಹೇಳಿದ್ರಲ್ಲ, ಅವಾಗ ನನಗೆ ಮದನೇ ನೆನಪಾದ. ಮದನ್ ಅವ್ರ ಅಪ್ಪನ ಹುಡುಕ್ತಾ ಇದ್ದಾನೆ ಅಂತ ಸಾವಿತ್ರಿ ಹೇಳಿದ್ಲು. ಅದು ಅವನಿಗೇನೋ ಫೋಟೋ ಸಿಕ್ಕಿದೆಯಂತೆ. ಆ ಫೋಟೋಲಿರೋದು ಅವ್ರ ಅಪ್ಪ ಅಂತ ಅನ್ಕೊಂಡು ಹುಡುಕ್ತಾ ಇದ್ದಾನಂತೆ. ಅವ್ರು ಸಿಕ್ಕಿದ್ರಂತೆ. ಆದ್ರೆ ಅವರು ನಾನು ನಿನ್ನ ತಂದೆ ಎಲ್ಲ ನನಗೆ ಮದ್ವೆನೇ ಆಗಿಲ್ಲ ಅಂತ ಹೇಳ್ಬಿಟ್ರಂತೆ. ಶ್ರಾವಣಿ ಮರೆ, ವಿಜಯಾಂಬಿಕಾ ಸಾಲಿಗ್ರಾಮದಲ್ಲಿದ್ದಾಗ ಒಂದಷ್ಟು ವರ್ಷ ಯಾರ ಕಣ್ಣಿಗೂ ಕಾಣಿಸ್ಲಿಲ್ಲ. ಎಲ್ಲಿಗೆ ಹೋದ್ಲು ಅಂತಲೇ ಗೊತ್ತಾಗ್ಲಿಲ್ಲ. ನಾನು, ಯಜಮಾನ್ರು ಎಲ್ಲರೂ ತುಂಬ ಹುಡುಕ್ಸಿದ್ವಿ. ಅದಾದ್ಮೇಲೆ ಒಂದಿನ 2 ಮಕ್ಳ ಜೊತೆಲಿ ಬಂದ್ಲು. ನನಗೆ ಮದುವೆ ಆಯಿತು, 2 ಮಕ್ಳಿದ್ದಾರೆ, ಗಂಡ ಮೋಸ ಮಾಡಿ ಓಡೋದ ಅಂತ ಹೇಳಿದ್ಲು.